ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಈಗಾಗಲೇ ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಇದೆಯಾ, ಹಾಗೆ ಭಾರತ್ ಗ್ಯಾಸ್ ಸಿಲಿಂಡರ್ ಇದೆಯಾ, ಅಥವಾ HP ಗ್ಯಾಸ್ ಸಿಲಿಂಡರ್ ಇದೆಯಾ? ಯಾವ ಸಿಲಿಂಡರ್ ಇದ್ರೂ ಕೂಡ ಈ ಒಂದು ಹೊಸ ರೂಲ್ಸನ್ನು ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂಥದ್ದು. ಕಡ್ಡಾಯವಾಗಿ ಆಗಸ್ಟ್ 15ರ ಒಳಗಾಗಿ ನೀವು ಈ ಒಂದು ಕೆಲಸನ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ಯಾಸ್ ಕಲೆಕ್ಷನ್ ರದ್ದಾಗುತ್ತೆ. ಸೊ ರದ್ದಾಗೋದರ ಜೊತೆಗೆ ಈಗಾಗಲೇ 900 ರೂಪಾಯಿ 1000 ರೂಪಾಯಿನ ಕೊಟ್ಟು ನೀವು ಏನು ಗ್ಯಾಸ್ನ ಪಡ್ಕೊಳ್ತಾ ಇದ್ದೀರೋ, ಇನ್ನು ಮುಂದೆ 3000 ರೂಪಾಯಿ ಹಣನ ಕೊಟ್ಟು ನೀವು ಸಿಲಿಂಡರ್ನ ಖರೀದಿ ಮಾಡಬೇಕಾಗತ್ತೆ. ಹಾಗಿದ್ರೆ ನಾವು ಯಾವೊಂದು ಕೆಲಸನ ತಕ್ಷಣ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಕೆಲಸ ಉಚಿತವಾಗಿರುತ್ತಾ, ಹಣ ಕಟ್ಟಬೇಕಾ, ನಮ್ಮ ಮನೆಯಲ್ಲೇ ಕೂತು ಮಾಡೋದಾ, ಅಥವಾ ಎಲ್ಲಿ ಹೋಗಿ ಈ ಒಂದು ಕೆಲಸನ ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಹಾಗೂ ಸಾರ್ವಜನಿಕ ರಂಗದ ತೈಲ ಸಂಸ್ಥೆಗಳು IOCL, BPCL, HPCL ನೀಡಿರುವ ಅಧಿಕೃತ ಮಾಹಿತಿ ಪ್ರಕಾರ ನೀವು ಈ ಒಂದು ಕೆಲಸನ ಕಡ್ಡಾಯವಾಗಿ ಆಗಸ್ಟ್ 15ರ ಒಳಗಡೆ ತಕ್ಷಣ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ ರದ್ದಾಗುತ್ತೆ ಅಂತ ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ಈಗಾಗಲೇ ಒಂದಿಷ್ಟು ಮಾಹಿತಿನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು, ಕೇಳಿರ್ಬೋದು. ಆದರೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಮೊದಲನೇದಾಗಿ ಯಾವ ಒಂದು ಕೆಲಸ ಅಂತ ತಿಳ್ಕೊಳ್ಳೋಣ. ಈ KYC ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಹೌದು, ಈ KYC ಪೂರ್ಣಗೊಳಿಸದಿದ್ದರೆ ತಕ್ಷಣ ಗ್ಯಾಸ್ ಕನೆಕ್ಷನ್ ರದ್ದಾಗುತ್ತೆ. ಯಾಕಂತ ಹೇಳಿದ್ರೆ ಈ KYC ಈಗ ಮಾಡ್ತಿರೋ ಉದ್ದೇಶ ಆದ್ರೂ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಕಲಿ ಅಥವಾ ಬೇನಾಮಿ ಸಂಪರ್ಕಗಳನ್ನು ತಡೆಯಲು ಮತ್ತು ಸರ್ಕಾರದ ಸಬ್ಸಿಡಿ ದುರುಪಯೋಗವಾಗದಂತೆ ನೋಡಿಕೊಳ್ಳಲು ಎಲ್ಲ LPG ಗ್ರಾಹಕರು ಈ KYC ಮಾಡಿಸುವುದು ಕಡ್ಡಾಯವಾಗಿದೆ. ಸ್ನೇಹಿತರೆ, ಈಗಾಗಲೇ ಈ KYC ಆರಂಭವಾದ ದಿನಾಂಕ ಬಂದು ಕೇಂದ್ರ ಸರ್ಕಾರ ಹಾಗೂ ಗ್ಯಾಸ್ ಸಂಸ್ಥೆಗಳು ನವೆಂಬರ್ 2023ರಿಂದಲೇ ಈ KYC ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಪ್ರಾರಂಭಿಸಿದೆ. ಸೊ ಈ KYC ಈಗಾಗಲೇ ನವೆಂಬರ್ 2023ರಿಂದನೇ ಪ್ರಾರಂಭವಾಗಿದೆ. ಆದರೆ ಯಾರು ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನಗಳಿಗೆ ಈ ಒಂದು ಪ್ರಾರಂಭ ಆಗಿರುವಂತಹ ಸುದ್ದಿನೇ ಗೊತ್ತಿರೋದಿಲ್ಲ. ಸೊ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ನಿಮಗೆ ಗಡುವನ್ನ ಕೊಟ್ಟು ಮುಂದೆ ಬಂದು ಈಗ ಆಗಸ್ಟ್ 15ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಅಷ್ಟರ ಒಳಗಾಗಿ ನೀವು ಈ KYCನ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಮಾಡಿಸ್ಕೊಳ್ಳದೆ ಇದ್ರೆ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ HP ಆಗಿರಲಿ, ಭಾರತ್ ಆಗಿರಲಿ, ಇಂಡಿಯನ್ ಆಗಿರಲಿ, ಈ 3 ಗ್ಯಾಸ್ ಕನೆಕ್ಷನ್ಗಳು ಕೂಡ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಕ್ಯಾನ್ಸಲ್ ಆಗೋದ್ರಿಂದ ನಿಮ್ಗೆ ಏನು ಸಮಸ್ಯೆ ಆಗುತ್ತೆ, ಅದರಿಂದ ಪರಿಣಾಮ ಏನು ಅಂತ ತಿಳ್ಕೊಳ್ಳೋದಾದ್ರೆ, ನೀವು ಈಗಾಗಲೇ 900 ರೂಪಾಯಿ 1000 ರೂಪಾಯಿ ಕೊಟ್ಟು ಏನು ಗ್ಯಾಸ್ನ ಖರೀದಿ ಮಾಡ್ತಾ ಇದ್ದೀರೋ, ಇನ್ನು ಮುಂದಿನ ದಿನಗಳಲ್ಲಿ ನೀವು 3000 ರೂಪಾಯಿ ಹಣನ ಕೊಟ್ಟು ನೀವು ಗ್ಯಾಸ್ನ ಖರೀದಿ ಮಾಡಬೇಕಾಗತ್ತೆ. ಈ ರೇಟಿಗೆ ನಿಮಗೆ ಗ್ಯಾಸು ಸಿಗೋದಿಲ್ಲ ಸ್ನೇಹಿತರೆ. ಹಾಗಿದ್ರೆ ನಾವು ತಕ್ಷಣ ಏನು ಮಾಡ್ಬೇಕಂತ ಹೇಳಿದ್ರೆ ಈ KYCನ ಮಾಡಿಸ್ಬೇಕಾಗತ್ತೆ. ಈ KYC ಮಾಡಿಸೋದಾದ್ರೂ ಹೇಗೆ? ನೀವು ಉಚಿತವಾಗಿ ಮತ್ತು ಸುಲಭವಾಗಿ ಈ KYCನ ಪೂರ್ಣಗೊಳಿಸಲು 3 ಮಾರ್ಗಗಳಿದೆ ಸ್ನೇಹಿತರೆ. ಹೌದು, 3 ಮಾರ್ಗಗಳನ್ನು ನಾನೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ಮಾರ್ಗ ಬಂದು ಗ್ಯಾಸ್ ಸಿಲಿಂಡರ್ ಡೆಲಿವರಿ ಸಮಯದಲ್ಲಿ ನಿಮ್ಮ ಮನೆಗೆ ಸಿಲಿಂಡರ್ ತಲುಪಿಸಲು ಬರುವ ಡೆಲಿವರಿ ಸಿಬ್ಬಂದಿಯ ಬಳಿ ಇರುವ ಆ್ಯಪ್ ಮೂಲಕ ಉಚಿತವಾಗಿ ನೀವು ನಿಮ್ಮ ಒಂದು ಫೇಸ್ ಅಥೆಂಟಿಕೇಶನ್ ಮಾಡ್ತಾರೆ. ಮುಖದ ಒಂದು ಭಾವಚಿತ್ರಣ ಫೋಟೋ ತೆಗಿತಾರೆ. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಅಲ್ಲಿ ಲಿಂಕ್ ಆಗುವಂಥದ್ದು ಸ್ನೇಹಿತರೆ. ಮತ್ತೆ ಮೊಬೈಲ್ ನಂಬರು, OTP ಇದು ಯಾವುದೂ ಕೂಡ ಬರೋದಿಲ್ಲ. ಒಂದು ಆಧಾರ್ ಕಾರ್ಡನ್ನು ನೀವು ತೆಗೆದುಕೊಂಡು ಹೋದರೆ, ಅಥವಾ ನಿಮ್ಮ ಬಳಿ ನಿಮ್ಮ ಮನೆಗೆ ಅವರು ಗ್ಯಾಸ್ನ ಡೆಲಿವರಿ ಮಾಡುವಂತಹ ಡೆಲಿವರಿ ಬಾಯ್ ಏನಿರ್ತಾರೋ ಅವ್ರ ಹತ್ರನೇ ಹೇಳಿದ್ರೆ ಅವರ ಮೊಬೈಲಲ್ಲೇ ಆ್ಯಪ್ ಇರುತ್ತೆ, ಅಲ್ಲೇ ರಿಜಿಸ್ಟರ್ ಮಾಡ್ತಾರೆ, ಸಬ್ಮಿಟ್ ಮಾಡ್ತಾರೆ ಈ KYCನ. ಅದು ಕೂಡ ಫ್ರೀ ಆಗಿರುತ್ತೆ, 1 ರೂಪಾಯಿ ಹಣ ಕೊಡೋದು ಬೇಡ. ಹಾಗೆ ಈ KYCಗೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ಕೇಳೋದಾದ್ರೆ 1 ನಿಮಿಷ ಅಷ್ಟೇನೆ. 1 ನಿಮಿಷ ಕೂಡ ಟೈಮ್ ಆಗೋದಿಲ್ಲ. ಅಷ್ಟರ ಒಳಗಾಗಿನೇ ನೀವು ಈ KYCನ ಮಾಡಿಸ್ಕೊಳ್ಬೋದು. ಗಂಟೆಗಟ್ಟಲೆ ಕಾಯಬೇಕು ಅನ್ನೋ ಸಮಸ್ಯೆ ಅಂತೂ ಇಲ್ಲ.
ಗ್ಯಾಸ್ ಏಜೆನ್ಸಿಗೆ ಭೇಟಿ ಕೂಡ ನೀಡಬಹುದು. ಎರಡನೇ ಆಪ್ಷನ್ ಬಂದು ನೀವು ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ನಿಮ್ಮ ಗ್ಯಾಸ್ ಏಜೆನ್ಸಿಯಲ್ಲಿ ನಿಮ್ಮ ಆಧಾರ್ ಕಾರ್ಡು ಹಾಗೆ ಅವರು ಅಲ್ಲಿ ಫೋಟೋನ ತೆಗೆದುಕೊಳ್ತಾರೆ. ಜಸ್ಟ್ ಫೋಟೋ ತೆಗೆದುಕೊಳ್ಳೋದಿಲ್ಲ, ಅದು ಆನ್ಲೈನ್ ಅಲ್ಲೇ ಫೋಟೋ ಕ್ಲಿಕ್ ಆಗುವಂಥದ್ದು. ನಿಮ್ಮ ಕಣ್ಣನ್ನ ಓಪನ್ ಮಾಡಿ ಬಿಡಿ, ಹಾಗೆ ಕಣ್ಮುಚ್ಚಿ ಓಪನ್ ಮಾಡಿ ಮತ್ತೆ ಕಣ್ಮುಚ್ಚಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅದು ಫೇಸ್ ಅಥೆಂಟಿಕೇಶನ್ ಮಾಡಿಕೊಂಡು ಕರೆಕ್ಟ್ ಆಗಿರುವಂಥ ಫೋಟೋನ ಅದೇ ಕ್ಯಾಪ್ಚರ್ ಮಾಡುತ್ತೆ, ಆಟೋಮೆಟಿಕ್ಲಿ ಅದೇ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡುತ್ತೆ ಸ್ನೇಹಿತರೆ. ಸೊ ಸಮಸ್ಯೆ ಆದ್ರೆ ಅಂದ್ರೆ ಕೆಲವೊಬ್ಬೊಬ್ರು ಕಣ್ಣು ಮುಚ್ಚೋದಿಲ್ಲ, ಕಣ್ಣು ತೆರ್ಕೊಂಡೇ ಇರ್ತಾರೆ, ಕೆಲವೊಬ್ಬೊಬ್ರು ಕಣ್ಣು ಸಣ್ಣಕ್ಕೆ ಇಟ್ಕೊಂಡು ನೋಡ್ತಾ ಇರ್ತಾರೆ. ಸೊ ಈ ರೀತಿ ಮಾಡ್ತಾ ಇದ್ರೆ ಬೇಗ ಈ ಒಂದು ಪ್ರಕ್ರಿಯೆ ಮುಗಿಯೋದಿಲ್ಲ. ಕಣ್ಣು ದೊಡ್ಡದಾಗಿ ಓಪನ್ ಮಾಡಬೇಕಾಗತ್ತೆ, ಮತ್ತೆ ಮುಚ್ಚಬೇಕಾಗತ್ತೆ, ಮತ್ತೆ ದೊಡ್ಡದಾಗಿ ಓಪನ್ ಮಾಡಬೇಕಾಗತ್ತೆ, ಮತ್ತೆ ಮುಚ್ಚಬೇಕಾಗತ್ತೆ. ಈ ರೀತಿ ಒಂದು 7-8 ಬಾರಿ ನೀವು ಟ್ರೈ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಆಟೋಮೆಟಿಕ್ಲಿ ಕ್ಲಿಕ್ ಆಗಿ ಅದೇ ತೆಗೆದುಕೊಳ್ಳುತ್ತೆ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ಮೆಸೇಜ್ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಬರುತ್ತೆ. ಗ್ಯಾಸ್ ಪಾಸ್ಬುಕ್ ಕೂಡ ತೆಗೆದುಕೊಂಡು ಹೋಗೋದು ಬೇಡ ಸ್ನೇಹಿತರೆ, ಆಧಾರ್ ಕಾರ್ಡ್ ಒಂದೇ ಸಾಕು. ಹಾಗೆ ನೀವು ಹೋದ್ರೆ ಸಾಕು, ಯಾರು ಮನೆಯ ಕುಟುಂಬದ ಯಜಮಾನ ಅವರ ಹೆಸರಲ್ಲಿ ಗ್ಯಾಸ್ನ ತೆಗೆದುಕೊಂಡಿರ್ತೀರೋ ಅವರೇ ಹೋಗ್ಬೇಕಾಗತ್ತೆ, ಬೇರೆಯವರು ಹೋಗಿ ಲಿಂಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರ ಹೆಸರಲ್ಲಿ ಗ್ಯಾಸ್ನ ಈಗಾಗಲೇ ಪರ್ಚೇಸ್ ಮಾಡಿದಿರೋ ಆ ಒಂದು ವ್ಯಕ್ತಿನೇ ಹೋಗ್ಬೇಕಾಗತ್ತೆ. ಹಾಗೆ ಇನ್ನೊಂದು ಆಪ್ಷನ್ ಬಂದು ಮೊಬೈಲ್ ಆ್ಯಪ್ ಮೂಲಕನೇ ನೀವು ಟ್ರೈ ಮಾಡ್ಬೋದು. ನಿಮ್ಮ ಗ್ಯಾಸ್ ಕಂಪನಿಯ ಆ್ಯಪ್, ನೀವೀಗಾಗಲೇ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಿಂದ ಇಂಡಿಯನ್ ಗ್ಯಾಸ್ನ ನೀವು ತೆಗೆದುಕೊಳ್ತಾ ಇದ್ರೆ ಇಂಡಿಯನ್ ಆಯಿಲ್ 1 ಅನ್ನೋ ಆ್ಯಪ್ ಇದೆ, ಆ ಒಂದು ಆ್ಯಪಲ್ಲೇ ನೀವು ರಿಜಿಸ್ಟರ್ ಮಾಡ್ಬೋದು. ಇಲ್ಲ HP ಪೇ ಅಂತ ಹೇಳ್ಬಿಟ್ಟು ಇದೆ, HP ಗ್ಯಾಸ್ನ ಯಾರ್ಯಾರು ಪಡ್ಕೊಳ್ತಾ ಇದ್ದೀರೋ ಅವರಿಗೆಲ್ರಿಗೂ ಕೂಡ HP ಪೇ ಅನ್ನೋ ಆ್ಯಪ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ, ಆಪಲ್ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ. ಹಾಗೆ ಭಾರತ್ ಗ್ಯಾಸ್ನ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರೋ ಅವರಿಗೆ ಹೆಲೋ BPCL ಅನ್ನೋ ಆ್ಯಪ್ ಇದೆ. ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಇದರಲ್ಲೇ ನೀವು KYCನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹಾಗೆ ಆಧಾರ್ ಫೇಸ್ RD ಅನ್ನೋ ಆ್ಯಪ್ ಕೂಡ ಇರುತ್ತೆ. ಸೊ ಇದು ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಿರುವಂತಹ ಆ್ಯಪು. ಇದೆರಡನ್ನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆಧಾರ್ ಫೇಸ್ RD ಅನ್ನೋ ಆ್ಯಪನ್ನು ಕಡ್ಡಾಯವಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಯಾವ ಗ್ಯಾಸಿಗೆ ಸಂಬಂಧಪಟ್ಟವರಾಗಿದ್ದೀರೋ ಅಂಥವರು ನಾನು ಈಗಾಗಲೇ ಹೇಳಿರುವಂಥ ಆ್ಯಪ್ಗಳನ್ನು ಲಿಂಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ್ಯಪ್ ಓಪನ್ ಮಾಡಿ ಆದಮೇಲೆ ನೀವು ಅಲ್ಲಿ KYC ಮೇಲೆ ಕ್ಲಿಕ್ ಮಾಡಿ ಅಲ್ಲೇ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಹಾಗೆ ಫೇಸ್ ಕೂಡ ಫೋಟೋ ತೆಗೆದುಕೊಳ್ಳುತ್ತೆ, ಅದು ಕೂಡ ಅಲ್ಲೇ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು. ಸಕ್ಸಸ್ಫುಲಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕೂಡ ಬರುತ್ತೆ. ಹಾಗೆ ನಿಮಗೆ ಆ ಒಂದು ಆ್ಯಪಲ್ಲೇ ಸಕ್ಸಸ್ ಆಗಿರೋ ಬಗ್ಗೆ ಡೀಟೇಲ್ಸ್ನ ಕೂಡ ತೋರಿಸುತ್ತೆ ಸ್ನೇಹಿತರೆ. ಓಕೆ, ಇದಿಷ್ಟು KYCನ ಮಾಡ್ಕೊಳ್ಳೋದು, ಯಾವ ರೀತಿ ಮಾಡ್ಕೊಳ್ಳೋದಿದ್ರೆ ಏನು ಸಮಸ್ಯೆ ಆಗುತ್ತೆ ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಉಚಿತವಾಗಿರುತ್ತೆ, ₹1 ಹಣ ಕೂಡ ಕೊಡೋದು ಬೇಡ, ಯಾರಿಗೂ ₹1 ಹಣ ಕೊಡೋದಿಲ್ಲ, ಉಚಿತವಾಗಿರುತ್ತೆ ಸ್ನೇಹಿತರೆ. ಅದು ಕೂಡ 1 ನಿಮಿಷದ ಒಳಗಾಗಿ ನಿಮಗೆ ಆಗುತ್ತೆ. ನೀವು ಅಲ್ಲಿ ಗಂಟೆಗಟ್ಟಲೆ ಕಾಯಬೇಕು ಅಂತ ಕೂಡ ಇಲ್ಲ. ನೀವು ಈ ಮೊಬೈಲಲ್ಲಿ ಟ್ರೈ ಮಾಡೋದಕ್ಕಂತ ಹೋಗಬೇಡಿ, ಕೆಲವೊಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ. ಇದಕ್ಕೆ ಹೊಸದಾಗಿ ಲಾಗಿನ್ ID ಮತ್ತು ಪಾಸ್ವರ್ಡು ಎಲ್ಲದೂ ಕೂಡ ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಇದು ನಿಮಗೆ ಸಾಕಷ್ಟು ಸಮಸ್ಯೆಗಳಾಗತ್ತೆ, ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ನೀವು ನಿಮ್ಮ ಹತ್ತಿರದ ಏನು ಗ್ಯಾಸ್ ಏಜೆನ್ಸಿಯಿಂದ ನೀವು ಪಡ್ಕೊಳ್ತಾ ಇದ್ದೀರೋ ಗ್ಯಾಸ್ಗಳನ್ನು, ಸಿಲಿಂಡರ್ಗಳನ್ನು ಆ ಒಂದು ಆಫೀಸಿಗೆ ಹೋಗಿ ಅಲ್ಲೇ ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಪ್ರತಿದಿನ ಕೂಡ KYCನ ಮಾಡ್ತಾ ಇದ್ದಾರೆ, ಸಾವಿರಾರು ಜನಗಳು ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫಾಸ್ಟಾಗಿ ಆಗುತ್ತೆ, ಜನ ಎಷ್ಟೇ ಇದ್ರೂ ಕೂಡ ಪಟ ಅಂತ ಮುಗ್ದೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಈಗಲೇ ಹೋಗಿ ಇದನ್ನು ಸರಿ ಮಾಡ್ಕೊಂಡು ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಗ್ಯಾಸ್ ಕನೆಕ್ಷನ್ನೇ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಗ್ಯಾಸ್ ಕನೆಕ್ಷನ್ ರದ್ದಾಗುವಂಥ ಡೇಟು ಆಗಸ್ಟ್ 15. ಇನ್ನೂ ಡೇಟ್ನ ಎಕ್ಸ್ಟೆಂಡ್ ಮಾಡಿಲ್ಲ, ಮುಂದಿನ ತಿಂಗಳು 30ನೇ ತಾರೀಕು ತನಕ ಟೈಮ್ ಇದೆ. ಈ ರೀತಿ ಏನು ಎಕ್ಸ್ಟೆಂಡ್ ಮಾಡಿಲ್ಲ ಸದ್ಯಕ್ಕೆ. ಎಕ್ಸ್ಟೆಂಡ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಆದರೆ ನೀವು ಯಾವುದಕ್ಕೂ ಇವತ್ತು ಅಥವಾ ನಾಳೆನೇ ಹೋಗಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ, KYCನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ರಿಪ್ಲೈ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ದಿನಗಳಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.